ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಿಜವಾಗ್ಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಏನು ಜಸ್ಟ್ ವಿಡಿಯೋ ಮಾಡೋದು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅಂತ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಾನು ಬೇಕಾದರೆ ನಾನು ಚೆಕ್ ಮಾಡಿ 1 ವರ್ಷದ ಮೇಲಾಯಿತು ನಾನು ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಯಿತು. ಸೊ ಇನ್ನು ಮುಂದೆ ಆದಷ್ಟು ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ನೀವು ಮಾಡಿ. ಇವಾಗ ಆಲ್ರೆಡಿ 23 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಪಾಪ ಅವ್ರಿಗೋಸ್ಕರ ಆದರೂ ಈ ವಿಡಿಯೋ ಮಾಡೋಣ. ಯಾಕೆಂದರೆ ನನ್ನ ವಿಡಿಯೋಲಿ ಅದು ಇಷ್ಟಪಟ್ಟು ಹೆಂಗೋ ಏನೋ ಗೊತ್ತಿಲ್ಲ, ಅಥವಾ ಕಂಟೆಂಟ್ ಇಷ್ಟ ಆಗಿನೋ ಗೊತ್ತಿಲ್ಲ, ಒಂದಷ್ಟು ಜನ ಆದರೂ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತೀನಿ. ಆ್ಯಕ್ಚುಲಿ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಕ್ಲಾರಿಫೈ ಮಾಡ್ತೀನಿ. ಸೊ ಟಾಪಿಕ್ ಮುಂದೆ ಹೇಳ್ತೀನಿ. ಇವಾಗ ಏನಂದರೆ, ಇವಾಗ ಸುನೀಲ್ CG ವ್ಲಾಗ್ಸ್ ಅಂತ ಇದೆಯಲ್ಲ, ಇದನ್ನು ನೇಮ್ನ ನಾನು ಚೇಂಜ್ ಮಾಡಿ ಸಿನಿ ಮಾತು ಅಂತೇಳಿ ಇಡ್ಬೇಕು ಮಾಡಿದ್ದೀನಿ. ಆಲ್ರೆಡಿ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನ ಟ್ರೈ ಮಾಡ್ಬೇಕಂತ, ಅದನ್ನ ಚೆಕ್ ಮಾಡಿ ನಾನು ಟ್ರೈ ಮಾಡಿ ಆ ನೇಮ್ನ ಸಿನಿ ಮಾತು ಅಂತ ಇಡಬೇಕು ಮಾಡಿದ್ದೀನಿ, ಅಥವಾ ಸಿನಿ ಮಾತು ವಿತ್ ಸುನೀಲ್, ಅಥವಾ ಸಿನಿ ಮಾತು ಅಷ್ಟೇ ಇಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ತಿಳಿಸಿ, ಇದು ಒಂದು ಒಳ್ಳೆ ನೇಮ್ ಆಗುತ್ತಾ ಅಂತ ಹೇಳಿ. ಸೊ ನನ್ನ ಮೈಂಡಲ್ಲಿರೋದು ಅದನ್ನೇ ಇಡಬೇಕಂತ ಫಿಕ್ಸ್ ಇದೆ. ಸಿನಿ ಮಾತು ಅಥವಾ ಸಿನಿ ಮಾತು ವಿತ್ ಸುನೀಲ್ ಅಂತ ಇಡಬೇಕು ಮಾಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಇದೆಲ್ಲ ಬಿಟ್ಟು ಇವಾಗ ಮೇನ್ ಟಾಪಿಕ್ ಬರೋದಾದರೆ, ನಮ್ಮ ಟಾಕ್ಸಿಕ್, ನೀವು ತಮ್ಮನೇಲಿ ಆಲ್ರೆಡಿ ನೋಡೇ ಇರ್ತೀರ, ನಮ್ಮ ಟಾಕ್ಸಿಕ್ ಯಶ್ ಬಾಸ್ ಅವ್ರ ಮೂವಿ ಒಂದು ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಪ್ರಾಬ್ಲಮ್ನಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಬಟ್ ಅದು ಪ್ರಾಬ್ಲಮ್ ಅಂತ ಹೇಳೋಕ್ಕೆ ಬರಲ್ಲ. ಯಾಕೆಂದರೆ ಇವಾಗ ಆಲ್ರೆಡಿ ಅವರು ಪ್ರೊಡ್ಯೂಸರ್ ಸುಪ್ರೀತ್ TS ಅವರು ಹೇಳಿದಾಗೆ, ಆಲ್ರೆಡಿ ಒಂದೊಂದು ನ್ಯೂಸ್ ಚಾನಲಲ್ಲಿ ಎಲ್ಲ ಹೇಳಿದ್ದಾರೆ. ಸುಪ್ರೀತ್ TS ಅಂತ ಟಾಕ್ಸಿಕ್ ಮೂವಿ ಪ್ರೊಡ್ಯೂಸರ್ ಅವರು ಹೇಳಿದ್ದಾರೆ, ಇದು ಯಾವುದೂ ಇಲ್ಲ, ನಾವು ಲೀಗಲಾಗಿ ಮಾಡ್ತಾ ಇರೋದು, ಅಡ್ವಾನ್ಸ್ ಎಲ್ಲ ಪರ್ಮಿಷನ್ ತೊಗೊಂಡು ನಾವು ಅಲ್ಲಿ ಸೆಟ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪಿಣ್ಯ ಸೈಡ್ ಯಾವುದೋ ಒಂದು ಕಡೆ ಸೆಟ್ ಹಾಕಿದ್ರಂತೆ, ಅದೆಲ್ಲ ಅರಣ್ಯ ಪ್ರದೇಶ ಹಿಂಗೆ ಅಂತೇಳಿ ಯಾರೋ ಒಬ್ಬರು ಕೇಸ್ ಹಾಕಿದ್ರಂತೆ. ಕೇಸ್ ಹಾಕೋರು ಇದ್ದೇ ಇರ್ತಾರೆ, ಯಾಕಂದ್ರೆ ಒಬ್ಬರು ಟ್ರೆಂಡಿಂಗಲ್ಲಿ ಇರೋರನ್ನ, ಇವಾಗಿನ ಜಗತ್ತು ಹೆಂಗಾಗಿದೆ, ಇವಾಗ ಜನ್ರೇಷನ್ ಯಾವ ರೀತಿ ಇದೆ ಅಂದರೆ, ಟ್ರೆಂಡಿಂಗಲ್ಲಿ ಯಾರು ಇರ್ತಾರೋ ಅವ್ರ ಬಗ್ಗೆ ರಿಸರ್ಚ್ ಮಾಡೋದು, ಅವ್ರು ಏನಾದರೂ ಮಿಸ್ಟೇಕ್ ಮಾಡಿದಾರೆ ಅಂತ ಹುಡುಕೋದು, ಆ ಮಿಸ್ಟೇಕ್ ಮಾಡಿದ್ರೆ ಅದ್ರ ಮೇಲೆ ಒಂದು ಕೇಸ್ ಹಾಕಿ ಅವರು ಫೇಮಸ್ ಆಗೋದು, ಈ ರೀತಿ ಇವಾಗಿನ ಜನ್ರೇಷನ್ ನಡೀತಾ ಇದೆ. ಸೊ ಅದೆಲ್ಲ ಸೈಡಿಗೆ ಬಿಟ್ಟಾಗಿ ಇವಾಗ ಟಾಕ್ಸಿಕ್ ಮೂವಿಯವ್ರ ಬಗ್ಗೆ ಮಾತಾಡೋದಾದರೆ, ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಸೆಟ್ ಹಾಕಿದ್ದಾರೆ, ಸೆಟ್ನೆಲ್ಲ ವಾಪಸ್ ಕೇಳ್ತಿದ್ದಾರೆ ಹಿಂಗೆ ಅಂತ. ಸೊ ಸುಪ್ರೀತ್ TS ಅದರ ಪ್ರೊಡ್ಯೂಸರ್ ಒಂದು ಕ್ಲಾರಿಫೈ ಮಾಡಿರೋ ಹಾಗೆ, ಅದು ಪ್ರೈವೇಟ್ ಪ್ರಾಪರ್ಟಿ, HMT ಅವ್ರದ್ದು ಆಲ್ರೆಡಿ ಪ್ರೈವೇಟ್ ಪ್ರಾಪರ್ಟಿ ಇದೆ ಅಂತ. ಆದರೆ ಇನ್ನೊಂದು ನ್ಯೂಸ್ ಚಾನಲ್ಲಿ ಒಂದೊಂಥರ ಹೇಳ್ತಾ ಇದ್ದಾರೆ. ಸೊ ಅದು HMT ಅವ್ರ ಪ್ರಾಪರ್ಟಿ, ಅದನ್ನು ಕೆನರಾ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದಾರೆ ಹೀಗೆ ಅಂತ ಒಂದು ನ್ಯೂಸ್ ಚಾನಲ್ ಹೇಳ್ತಾ ಇದ್ದಾರೆ, ಇನ್ನೊಂದು ನ್ಯೂಸ್ ಚಾನಲ್ ಈ ರೀತಿ ಹೇಳ್ತಾ ಇದೆ. ಸೊ ಸುಪ್ರೀತ್ ಅವ್ರು ಹೇಳಿರೋ ಪ್ರಕಾರ, ಪ್ರೊಡ್ಯೂಸರ್ ಸುಪ್ರೀತ್ ಅವರು ಹೇಳಿರೋ ಪ್ರಕಾರ ಅದು HMT ಅವ್ರ ಪ್ರಾಪರ್ಟಿ ಅಂತೆ, ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಸೊ ಆಲ್ರೆಡಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ಕೂಡ ಇವೆ. ಮತ್ತು ಬೆಂಗಳೂರಲ್ಲಿ ಅವ್ರು ಮಾಡ್ತಾ ಇರೋ ಕ್ವಶನ್ ಏನಂದರೆ, ಬೆಂಗಳೂರಲ್ಲಿ ಯಾವ ಅರಣ್ಯ ಪ್ರದೇಶ ಬರುತ್ತೆ ಅಂತ ಅವರು ಹೇಳ್ಕೊತಿದ್ದಾರೆ. ಸೊ ಅದೆಲ್ಲ ಇರಲಿ, ಅದೇನಾದರೂ ಎಲ್ಲ. ಮತ್ತು ಅವ್ರು ಹೇಳಿರೋ ಪ್ರಕಾರ ಆಲ್ರೆಡಿ ಇವಾಗ ಸೆಟ್ ಪೂರಾ ರೆಡಿಯಾಗಿ ಕಂಪ್ಲೀಟ್ ಆಗೋ ಸ್ಟೇಜಲ್ಲಿದೆ ಅಂತೆ. ಸೊ ಇರಲಿ, ಅದು ಏನೇ ಪ್ರಾಬ್ಲಮ್ಸ್ ಇದ್ದರೂ, ಅದೇನೇ ಇದ್ದರೂ ಎಲ್ಲ ಇವಾಗಲೇ ಕ್ಲಿಯರ್ ಆಗಲಿ. ಕೆಲವೊಬ್ರು ಹೇಳ್ತಿದ್ದಾರೆ ಹೈಕೋರ್ಟ್ವರೆಗೂ ಹೋಗಿದೆ, ಎಲ್ಲ ಕೇಸ್ ಆಗಿದೆ ಅಂತ. ಅದೇನೂ ಆಗಲ್ಲ, ಯಾಕೆಂದರೆ ಆಲ್ರೆಡಿ ಯಾವುದೇ ಮಾಡಬೇಕಾದ್ರೂ ಇಷ್ಟು ದೊಡ್ಡ ಬಡ್ಜೆಟ್ ಹಾಕಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಯಶ್ ಬಾಸ್ ಅವ್ರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅಂದರೆ ಆಲ್ರೆಡಿ ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡ್ತಿರ್ತಾರೆ. ಸೊ ಅಷ್ಟು ನಾಲೆಜ್ ಇಲ್ಲದೆ ಇರೋರು ಯಾರೂ ಇಲ್ಲ ಜಗತ್ತಲ್ಲಿ. ಸೊ ಎಲ್ಲ ಥಿಂಕ್ ಮಾಡಿನೇ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರೆ. ಸೊ ಆದ ಕಾರಣ ನನ್ನ ಪ್ರಕಾರ ಹೇಳೋದಾದರೆ, ಅದು ಯಾವುದೇ ಇಶ್ಯೂ ಇದ್ದರೂ ಆದಷ್ಟು ಬೇಗ ಆಗಲಿ, ಅಂದರೆ ಆದಷ್ಟು ಬೇಗ ಮುಗ್ದೋಗಲಿ, ಅದು ಯಾವುದೇ ಇಶ್ಯೂ ಆಗಬಾರ್ದು. ಟಾಕ್ಸಿಕ್ ಇನ್ನೂ 2025 ರಿಲೀಸ್ ಅಂತ ಹೇಳಿದ್ದಾರೆ ಏಪ್ರಿಲಲ್ಲಿ. ಸೊ ಇನ್ನೂ ಸ್ಟಾರ್ಟ್ ಬೇರೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದು ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ, ಒಂದೊಳ್ಳೆ ಕಿಕ್ ಸ್ಟಾರ್ಟ್ನ ಕೊಡಲಿ ನಮ್ಮ ಕರ್ನಾಟಕಕ್ಕೆ. ಈಗ ಸದ್ಯಕ್ಕಂತೂ ಯಾವ ಮೂವಿ ರಿಲೀಸ್ ಆಗಿಲ್ಲ, 2024 ರಿಲೀಸ್ ಆದರೂ ಕೂಡ ಅಷ್ಟು ಹಿಟ್ ಯಾವ ಕೊಟ್ಟಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗಡೆ.
ನಾವೆಲ್ಲರೂ ಟಾಕ್ಸಿಗೋಸ್ಕರ ವೇಟ್ ಮಾಡೋಣ. ಇವಾಗ ಸದ್ಯಕ್ಕೆ ಮಾರ್ಟಿನ್ದು ಇವಾಗ ಫುಲ್ ಜೋರು ಹೈಪ್ ನಡೀತಾ ಇದೆ. ಮಾರ್ಟಿನ್ ಹಾಗೂ KD ಸಾಕಷ್ಟು ಸಿನಿಮಾಗಳ ಬಗ್ಗೆ ನಡೀತಾ ಇದೆ. ಹಾಗೆ ದರ್ಶನ್ ಅವ್ರದ್ದು ಕೊನೆ ಮಾತು ಹೇಳ್ಬೇಕಂದ್ರೆ ದರ್ಶನ್ ಅವ್ರದ್ದು ಆದಷ್ಟು ಬೇಗ ಏನನ್ನೋದು ಕ್ಲಾರಿಫೈ ಆಗಲಿ, ಅವರು ಆದಷ್ಟು ಬೇಗ ಹೊರಗೆ ಬರಲಿ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಇಲ್ಲಾಂದರೆ ಆದಷ್ಟು ಬೇಗ ಹೊರಗಡೆ ಬಂದು ಅವರ ಡೆವಿಲ್ ಹಾಗೆ ಸಾಕಷ್ಟು ಸಿನಿಮಾಗಳಿಗೆ ಸೈನ್ ಆಗಿದೆ. ಸೊ ಅವುಗಳು ರೆಡಿ ಆಗಲಿ, ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳ್ತಾ, ಸೊ ಇದಿಷ್ಟು ಇವಾಗಿನ ವಿಡಿಯೋ. ನಿಮಗೆ ನಾನು ಹೇಳಿರುವಷ್ಟರಲ್ಲಿ ಯಾವುದಾದ್ರೂ ಒಂದು ಕಮೆಂಟ್ ಮಾಡೋದಾದರೆ ಒಂದೊಳ್ಳೆ ಕಮೆಂಟ್ನ ಮಾಡಿ ಆದಷ್ಟು ಜನಕ್ಕೆ ರೀಚ್ ಆಗಲಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋ ಮಾಡೋಣ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಹಾಗೆ ಲಾಸ್ಟ್ ಹೇಳೋದಾದರೆ ನನ್ನ ಈ ಚಾನಲ್ ನೇಮ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದ್ರ ಬಗ್ಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಯಾಕೆಂದರೆ ಸುನೀಲ್ CG ವ್ಲಾಗ್ಸ್ ಅಂದರೆ ಇದು ಮೇ ಬಿ ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಏನಿಲ್ಲ. ಸೊ ಇದನ್ನ ಚೇಂಜ್ ಮಾಡಬೇಕು, ಒಂದು ಪ್ರೊಫೆಷ್ನಲ್ ರೀತಿ ಇಡಬೇಕು ಅಂತ ನನ್ನ ಆಸೆ. ಸೊ ಸಿನಿ ಮಾತು ವಿತ್ ಸುನೀಲ್ ಅಂತ ಇಡಬೇಕಂತ ಅಂದ್ಕೊಂಡಿದ್ದೀನಿ, ಅಥವಾ ಸಿನಿ ಮಾತು ಅಷ್ಟೇ ಇಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ನೀವು ತಿಳಿಸಿ, ಹಾಗೆ ನಾನು ಚೇಂಜ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್.